ಡೈರಿ ಫಾರ್ಮ್ ಅಲ್ಲಿ ಬ್ರೀಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ರೀಡ್ ಇದ್ರೆ ಡೈರಿ ಫಾರ್ಮ್ ಮುಂದೆ ಅವರಿಗೆ ಸಾಧ್ಯ. ಯಾಕಂದ್ರೆ ಎಲ್ಲ ತೊಟ್ಟು ತೊಳ ಎಲ್ಲ ಗ್ಯಾರಂಟಿ ಕೊಡ್ತೀವಿ. ಗರ್ಭ ಆಚಿಗೆ ಬರೋ ಅಂತ ಪ್ರಾಬ್ಲಮ್ ಇರೋಂಥ ಹಸುಗಳು ಯಾವೂ ಕೊಡೋಲ್ಲ ನಿಮಗೆ. ಯಾಕಂದ್ರೆ ಮೆಂಟಲ್ಲೆಲ್ಲ ಹಾಕ್ತೀರಿ 50,000 ಸಿಗುತ್ತೆ 60,000 ಸಿಗುತ್ತೆ, ಅವೆಲ್ಲ ಯಾರು ಕೊಡೋಲ್ಲ. ನೀವೆಲ್ಲ ಓಡಿದ್ರೆ ಅದೆಲ್ಲ ಫೇಕ್ ಇರುತ್ತೆ. ಒಳ್ಳೆ ಟಾಪ್ ಎಲ್ರಿಗೂ ವಿಡಿಯೋದಲ್ಲಿ ಸ್ವಾಗತ. ನೋಡ್ತಾ ಇರ್ಬೋದು ಎಲ್ಲ ಟಾಪ್ ಸೆಲೆಕ್ಷನ್ ಹಸುಗಳು ಸೆಲೆಕ್ಟ್ ಮಾಡಿ ಕಟ್ಟಾಕಿದ್ವಿ. ಏನಪ್ಪ ಅಂದರೆ ಇದು ಎಲ್ಲ ಹಾವೇರಿ ಕಡೆ ಹಸುಗಳು ಹೋಗ್ತದೆ. ಒಟ್ಟು 9 ಹಸು ತೊಗೊಂಡಿದ್ದಾರೆ ಬಂದು ರೈತರು. ಗಮನಿಸ್ತಾ ಇರ್ಬೋದು ಎಲ್ಲ ಟಾಪ್ ಆ್ಯಂಡ್ ಟಾಪ್ ಹೆವಿ ಸೈಜ್ ಹಸುಗಳೇ ಬಂದಿದ್ದಾವೆ. ಎಲ್ಲ ಒಟ್ಟು 9 ಹಸನು ಸೆಲೆಕ್ಟ್ ಮಾಡಿ ತೊಗೊಂಡಿರೋದು. ಹಳ್ಳಿಯಲ್ಲೆಲ್ಲ ಓಡಿ ನಮ್ಮ ಫಾರ್ಮಲ್ಲಿ ತೊಗೊಂಡಿದ್ದಾರೆ. ಗಮನಿಸ್ತಾ ಇರ್ಬೋದು ಅಡ್ಡರ್ ಕ್ವಾಲಿಟಿ ಆಗಲಿ ಬ್ರೀಡ್ ಆಗಲಿ ಯಾವುದ್ರಲ್ಲೂ ಕಾಂಪ್ರಮೈಸೇ ಆಗಿಲ್ಲ. ಎಲ್ಲ ಟಾಪ್ ಆ್ಯಂಡ್ ಟಾಪ್ ಹಸುಗಳೇ ಬಂದಿದ್ದಾವೆ. ನೋಡ್ತಾ ಇರ್ಬೋದು ಒಟ್ಟು 9 ಹಸುಗಳಿದ್ದಾವೆ. ಒಂದೊಂದು ಹಸು ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ, ನೀವೇ ನೋಡಿರಿ. ಎಲ್ಲ ನಮಸ್ತೆ, ನನ್ನ ಹೆಸರು ನಿಶಾಂಕ್ ಗೌಡ ಅಂದ್ಬಿಟ್ಟು. ನಮ್ಮದು ಬಂದು ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿ ನಮ್ಮ ಫಾರ್ಮು ಧನ್ವಿಕ್ ಡೈರಿ ಫಾರ್ಮ್ ಅಂದ್ಬಿಟ್ಟು. ಒಟ್ಟು ನಮ್ಮಲ್ಲಿ 10ರಿಂದ 15 ಹಸು 20 ಹಸು 30 ಹಸು ಗಂಟೆ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ. ನಮ್ಮಲ್ಲಿ ತುಂಬ ಕಡೆಯಿಂದ ರೈತರೆಲ್ಲ ಬಂದು ಹಸು ಫಾರ್ಮ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಗಮನಿಸ್ತಾ ಇರ್ಬೋದು ಈ ಕೂಡ ನಮ್ಮ ಕಡೆ ಹಾವೇರಿಯಿಂದ ಬಂದು ಒಟ್ಟು 9 ಹಸು ಪರ್ಚೇಸ್ ಮಾಡಿದ್ದಾರೆ. ಅವರು ಮನೆ ಫ್ರೈಡೇ ಬಂದಿದ್ದರು. ಫ್ರೈಡೇ ಎಲ್ಲ ಒಂದಿನ ಓಡಾಡ್ಬಿಟ್ಟು ಮತ್ತು ಶನಿವಾರ ಒಟ್ಟು 9 ಹಸು ನಮ್ಮಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಅವರು ಹೊರಟೋದ್ರು. ಈಗ ಅವರು ಲೇಬರ್ ನೋಡ್ಸಿ ಇದರ ಭಯ ಅವ್ರು ನಮ್ಮ ಜೊತೆ ಅವ್ರ ಲೇಬರ್ ಬಿಟ್ಬಿಟ್ಟು ಹಸು ನೋಡ್ಕೊಂಡ್ ಬನ್ನಿ ಅಂತ ಕಳಿಸಿದ್ದಾರೆ. ಅವ್ರ ಲೇಬರ್ ನಮ್ಮಲ್ಲೇ ಬಿಟ್ಟು ಹೋಗಿದ್ದಾರೆ. ನೋಡ್ಕೊಬಿಟ್ಟು ಎಲ್ಲ ಟಾಪ್ ಸೆಲೆಕ್ಟ್ ಮಾಡಿ ಒಟ್ಟು ಪರ್ಚೇಸ್ ಮಾಡಿ ಹಸೆಲ್ಲ. ಈ ಹಸ ಬಂದು ಗಮನಿಸ್ಬೋದು ಫಸ್ಟ್ ಲ್ಯಾಕ್ಟೇಷನು ಇದನ್ನು 2 ಇದೆ. ಇದು ಕೂಡ ಫಸ್ಟ್ ಲ್ಯಾಕ್ಟೇಷನು. ಇದು ನೆನ್ನೆ ಕರ ಹಾಕಿದೆ. ಇದು 4 ಇದೆ. ಎಲ್ಲ ಅಲ್ಲಿ ಮೇಲೆ ನೋಡಿ ತೊಗೊಂಡಿದ್ದವು. ಇದು ಫಸ್ಟ್ ಲ್ಯಾಕ್ಟೇಷನ್. ಇದು 4 ಇದೆ. ಈ ಹಸ ನೋಡ್ತಾ ಇರ್ಬೋದು. ಇದು ಸೆಕೆಂಡ್ ಲ್ಯಾಕ್ಟೇಷನು 6 ಇದೆ. ಇದು ಕೂಡ ಜರ್ಮನ್ ಬ್ರೀಡ್ ಹಸ. ಈ ಹಸನು ಈಗ ಕಡೆ ಬಂದಿದೆ, ಅರ್ಧ ಕಡೆ ಬಂದಿದೆ. ಇದು ಸೆಕೆಂಡ್ ಲ್ಯಾಕ್ಟೇಷನು. ಎಲ್ಲ ಇನ್ನು ವಾರ 15 ದಿನ ಟೈಮ್ ಇರೋಂಥ ಹಸಲ್ಲಿ ತೊಗೊಂಡು ಪರ್ಚೇಸ್ ಮಾಡಿದ್ದಾರೆ ಅವರು. ಗಮನಿಸ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಮೇನ್ ಹಸ ನಾವು ತೊಗೊಂಡಾಗ ಎಲ್ಲ ಹಸು ತೊಟ್ಟು ತಳ ಎಲ್ಲ ನಾವು ಚೆಕ್ ಮಾಡಿಬಿಟ್ಟೆ ರೈತರಿಗೆ ಹಸು ಕೊಡಿಸೋದು. ಯಾಕಂದರೆ ಅವ್ನು ರೆಗ್ಯುಲರ್ ನಮ್ಮ ಹತ್ರ ಬರ್ತಾ ಇರ್ಬೇಕಂತ ನಾವು ಕಾರಣಕ್ಕೋಸ್ಕರ ಎಲ್ಲ ಗ್ಯಾರಂಟಿ ಕೊಟ್ಟು ಹಸು ನಾವು ತೊಗೊಳ್ತೀವಿ. ಹಾಗೆ ನಿಮಗೆಲ್ಲ ಹಸು ಬೇಕು ಅನ್ನೋರು ನಮ್ಮ ಫಾರ್ಮ್ ವಿಸಿಟ್ ಮಾಡ್ಬೋದು, ಪರ್ಚೇಸ್ ಮಾಡೋದು. ಹಸು ನಮ್ಮ ಫಾರ್ಮಲ್ಲಿ ಹೊರಗಡೆ ಎಲ್ಲ ತೋರಿಸ್ತೀವಿ, ಹಳ್ಳಿಯಲ್ಲೆಲ್ಲ ಓಡಿಸಿ ಕೊಡಿಸ್ಕೊಡ್ತೀವಿ. ಹಸು ನಿಮ್ಮಲ್ಲಿ ಎನಿ ಟೈಮ್ 1 ಹಸದಿಂದ ಹಿಡಿದು 2 ಹಸ ಆಗಲಿ 5 ಹಸ ಆಗಲಿ 10 ಹಸ ಆಗಲಿ ಒಟ್ಟು 50 ಹಸ ಬೇಕಾದರೂ ಪರ್ಚೇಸ್ ಮಾಡಿ ಕೊಡ್ತೀವಿ. ಬೆಂಗಳೂರು ಕಡೆ ಬಂದರೆ ನಮ್ಮ ಡೈರಿ ಫಾರ್ಮ್ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಬೆಂಗಳೂರಿಂದ ಹೊಸಕೋಟೆಯಿಂದ 20 ಕಿಲೋಮೀಟರ್ ದೂರದಲ್ಲಿರೋ ನಮ್ಮ ಫಾರ್ಮು. ನೀವು ಎನಿ ಟೈಮ್ ಬಂದು ನಮ್ಮನ್ನು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಬೆಸ್ಟ್ ಕ್ವಾಲಿಟಿ ಹಸಗಳೇ ನಾವು ತೊಗೊಳೋದು. ಈ ಹಸ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾವು ಒಟ್ಟು 9 ಹಸುಲಿ ಈ ಹಸನೇ ಟಾಪ್ ಹಸ. ಇದು 2ನೇ ಸೂಲು 6 ಫಸ್ಟ್ ಸೂಲಲ್ಲೇ ಟೈಮ್ಗೆ 14-15 ಲೀಟರ್ ಹಾಲು ಕೊಟ್ಟಿದೆ. ಈ ಸೂಲಲ್ಲಿನೇ ಜಾಸ್ತಿನೇ ಕೊಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಇವೆಲ್ಲ ಒಟ್ಟು ಬಲ್ಕಲ್ಲಿ ತೊಗೊಂಡಿದ್ದಾರೆ ಅವರು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಈ ಹಸ ಸ್ವಲ್ಪ ಚಿಕ್ಕದಾಗಿದೆ. ಆದ್ರೂ ಇದು ಇನ್ನೂ ಅಲ್ಲಿಕ್ಕಿಲ್ಲ. ಇನ್ನು ಇದು ಕರ ಹಾಕೋಕ್ಕೆ ಇನ್ನೂ ಒಂದು 15 ದಿನ ಇಂದ 20 ದಿನವರೆಗೂ ಟೈಮ್ ಇದೆ. ಗಮನಿಸ್ತಾ ಇರ್ಬೋದು ಇನ್ನೂ 1 ತಿಂಗಳ ಟೈಮ್ ಇದೆ ಇದಕ್ಕೆ. ಹಾಗೆ ಈ ಹಸ ನೋಡ್ತಾ ಇರ್ಬೋದು ನೇಮ. ಈ ಹಸನು ಇನ್ನೊಂದು ವಾರದಲ್ಲಿ ಕರ ಹಾಕೋದೆ. ಇದು 2ನೇ ಸೂಲು ಹಸನೇ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಲ್ಯಾಕ್ಟೇಷನ್ ತೊಗೊಂಡಿದ್ದಾರೆ. 4 ಹಸ ಮಾತ್ರ 2ನೇ ಸೂಲು ಹಸ ತೊಗೊಂಡಿದ್ದಾರೆ. ಇನ್ನೆಲ್ಲ ಫಸ್ಟ್ ಲ್ಯಾಕ್ಟೇಷನ್ ಹಸ ತೊಗೊಂಡಿರೋದು. ನೋಡ್ತಾ ಇರ್ಬೋದು ಅಡ್ಡ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ನಾವು ಹತ್ತಿರದಲ್ಲಿ ಕರ ಹಾಕಂತ ಹಸನೇ ಪರ್ಚೇಸ್ ಮಾಡಿದ್ವಿ. ಯಾಕಂದರೆ ತುಂಬ ಲೇಟ್ ಇದ್ದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಸಾಕಬೇಕು ಅದು ಇದು ಅಂತ. ಮತ್ತು ಕರ ಹಾಕಿರೋ ಹಸನ ತೊಗೊಳಕ್ಕೆ ಹೋಗಿಲ್ಲ. ಯಾವುದೋ ಇದು ಒಂದು ಮಾತ್ರ ಕರ ಹಾಕಿ ತಂದ್ಬಿಟ್ಟು ಅದು ತೊಗೊಂಡ್ರು. ಇನ್ನೆಲ್ಲ ಗಬ್ಬ ಇರೋಂಥ ಹಸಗಳೇ ತೊಗೊಂಡಿದ್ದಾರೆ. ನಿಮಗೆಲ್ಲ ಒಳ್ಳೆ ಕ್ವಾಲಿಟಿ ಹಸು ಬೇಕು ಅಂದರೆ ನಮ್ಮ ಫಾರ್ಮ್ ಬನ್ನಿ. ಎನಿ ಟೈಮ್ ನಮ್ಮಲ್ಲಿ ಹಸ ಇದ್ದೇ ಇರುತ್ತೆ. ಬಂದು ಪರ್ಚೇಸ್ ಮಾಡಿ ತೊಗೊಂಡೋಗ್ಬೋದು. ನಾವೆಲ್ಲ ಹಾಲಿಗೆಲ್ಲ ಗ್ಯಾರಂಟಿ ಕೊಡ್ತೀವಿ. ಏನಪ್ಪ ಅಂದರೆ ನಾವು ಹೇಳಿದ್ದಂದರೆ 1 ಲೀಟ್ರ್ 2 ಲೀಟ್ರ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಮತ್ತು ಹಾಲಲ್ಲಿ ಯಾವುದ್ರಲ್ಲೂ ನಾವು ಕಾಂಪ್ರಮೈಸ್ ಇದು ಕ್ವಾಲಿಟಿಲಿ ಯಾವುದೂ ಕಾಂಪ್ರಮೈಸ್ ಏನೇ ಆಗೋಂಥದ್ದಿಲ್ಲ. ಎಲ್ಲ ಟಾಪ್ ಸೆಲೆಕ್ಷನ್ ಮಾಡಿನೇ ನಾವು ಹಸು ತೊಗೊಂಬರೋದು. ಯಾಕಂದರೆ ಈಗ ಮೇಯ್ನು ಬ್ರೀಡ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಯ್ನು ಡೈರಿ ಫಾರ್ಮಲ್ಲಿ ಬ್ರೀಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ರೀಡ್ ಇದ್ದರೆ ಡೈರಿ ಫಾರ್ಮ್ ಮುಂದೆ ಅವರಿಗೆ ಸಾಧ್ಯ. ಯಾಕಂದರೆ ಹಾಲಿನ ಇಳುವರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಬ್ರೀಡ್ ನೋಡಿ ಸೆಲೆಕ್ಟ್ ಮಾಡಿ ತೊಗೊಂಡೋಗಿರಿ. ನೋಡ್ತಾ ಬಂದು ನಾವು ಹಸು ಸೆಲೆಕ್ಟ್ ಮಾಡಿದಾಗ ಈ ಥರ ಪಾಳಿ ವರ್ಷ ಎಲ್ಲ ಬಿದ್ದಿರಬೇಕು. ಅಡ್ಡಾರು ತೊಟ್ಟು ಎಲ್ಲ ಅಡಿಗೆ ಬಿದ್ದಿರಬೇಕು. ಈ ಥರ ನೋಡಿ ಸೆಲೆಕ್ಟ್ ಮಾಡಬೇಕು ಹಸಗಳು. ಈ ಥರ ಹಸು ಆಲ್ಮೋಸ್ಟ್ 90% ಚಾನ್ಸಸ್ ಇದೆ ಹಾಲು ಪಸಾಗೆ ಫೇಲ್ ಆಗೋದೇ ಚಾನ್ಸಸ್ ಇಲ್ಲ. ಆ ಥರ ನಮ್ಮ ಬ್ರೀಡ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಡೈರಿ ಫಾರ್ಮಲ್ಲಿ ಒಳ್ಳೆ ಬ್ರೀಡ್ ಹಸ ಇದ್ದಾನೆ ಮುಂದೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಹಾಕೋಂಥ ಕರನೂ ಅದಕ್ಕಿಂತ ಚೆನ್ನಾಗಿರೋಂಥ ಕರನೇ ಹುಟ್ಟುತ್ತೆ. ಅದಕ್ಕೋಸ್ಕರ ಬ್ರೀಡ್ ತುಂಬ ಇಂಪಾರ್ಟೆಂಟ್. ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಅವ್ರು ನಮ್ಮ ಹತ್ರ ಬನ್ನಿ. ಎನಿ ಟೈಮು ಬೆಂಗಳೂರು ಕಡೆ ಬಂದಾಗ ಬೆಂಗಳೂರು ಕಡೆ ಬಂದು ನಿಶಾಂಕ್ ಇದ್ದಾನೆ, ಒಳ್ಳೆ ಹಸ ಕೊಡಿಸ್ತಾನೆ.
ಹಾಗೂ ನೀವು ನಂಬಿಕೆ ಇಟ್ಕೊಂಡು ಬರ್ಬೋದು. ಎಲ್ಲ ನಮ್ಮಲ್ಲಿ ನಮ್ಮ ಫಾರ್ಮ್ ಬಂದಾಗ ಎಲ್ಲ ತೊಟ್ಟು ತೊಳ ಎಲ್ಲ ಗ್ಯಾರಂಟಿ ಕೊಡ್ತೀವಿ. ಗರ್ಭ ಆಚೆಗೆ ಬರೋ ಅಂಥ ಪ್ರಾಬ್ಲಮ್ ಇರೋಂಥ ಹಸುಗಳು ಯಾವೂ ಕೊಡೋಲ್ಲ ನಿಮಗೆ. ಯಾಕಂದರೆ ನೀವಿನ್ನ ಒಂದು 10 ಜನ ಕೇಳಿ ನಮ್ಮ ಹತ್ರ ಹಸುಗಳಿಗೆ ನೀವೇ ರೈತರು ಒಬ್ಬರಿಂದ ಒಬ್ಬರ ಮುಖಾಂತರ ಹಸುಗಳು ನಮ್ಮ ಹತ್ರ ಬಂದು ತೊಗೊಳೋಬೇಕು. ಅಷ್ಟೇ ನಮ್ಮ ಉದ್ದೇಶ ಮೇನ್. ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ನಿಮ್ಮ ಡೈರಿ ಫಾರ್ಮ್ ಮೇಲೆ ಚೆನ್ನಾಗುತ್ತೆ. ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಹಸು ಬೇಕಂದ್ರೆ ನಮ್ಮ ಡೈರಿ ಫಾರ್ಮ್ ಬಂದು ತೊಗೊಂಡೋಗ್ರಿ. ನೀವು ಎಲ್ಲ ಕೇಳ್ತಾ ಇರ್ತೀರಿ ರೇಟ್ ಕಾಮೆಂಟಲ್ಲೆಲ್ಲ, ರೇಟ್ ಇದೆಲ್ಲ 50,000 60,000 70,000 ಅಷ್ಟೇ ಅಂತ. ಯಾರು ಆ ರೇಟ್ಗೆ ಯಾರು ಒಳ್ಳೆ ಹಸುಗಳು ಯಾರು ಕೊಡೋಲ್ಲ. ಒಳ್ಳೆ ಹಸು ಬೇಕಂದರೆ 1ರಿಂದ 110 120 1.5 ರೇಂಜಲ್ಲಿ ಇರುತ್ತೆ ಒಳ್ಳೆ ಹಸುಗಳು ಬೇಕು ಅಂದರೆ. ಒಳ್ಳೆ ಈಗ ಮಾಮೂಲಿ ಚಿಕ್ಕ ಕರಾಗೆ ಕೊಡಬೇಕು 10,000 20,000 30,000. ಸೊ ಅದಕ್ಕಾಗಿ ಯಾರು ಕಮ್ಮಿ ರೇಟಲ್ಲಿ ಹಸುಗಳು ಯಾರು ನಮಗೆಲ್ಲ ಯಾರು ಕೊಡೋಲ್ಲ. ಒಳ್ಳೆ ಹಸುಗೆ 110 120 1.5 ಇದ್ದೇ ಇರುತ್ತೆ ರೇಟ್. ಅದೆಲ್ಲ ನೀವೆಲ್ಲ ಕಾಮೆಂಟಲ್ಲೆಲ್ಲ ಹಾಕ್ತೀರಿ 50,000 ಸಿಗುತ್ತೆ 60,000 ಸಿಗುತ್ತೆ, ಅವೆಲ್ಲ ಯಾರು ಕೊಡೋಲ್ಲ. ನೀವೆಲ್ಲ ವಾಡ್ದೆ ಅದೆಲ್ಲ ಫೇಕ್ ಇರುತ್ತೆ. ಒಳ್ಳೆ ಟಾಪ್ ಸೆಲೆಕ್ಷನ್ ಹತ್ತಾಗೆ 90ರಿಂದ 110 120 1.5 ಕೊಡಲೇಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಯಾರೆಲ್ಲ ಹಸು ಬೇಕೋ ನಮ್ಮ ನಂಬರ್ ಹೇಳ್ತೀವಿ 6614 424268. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬನ್ನಿ. ನಾವು ಎನಿ ಟೈಮ್ ಹಸು ಅವೈಲೇಬಲ್ ಇದ್ದೇ ಇರುತ್ತೆ. ಬಂದು ನೀವು ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ಬೋದು. ಕಿಚ್ರೆ